ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸಿದಂತೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ತೇವೆ. ಎಷ್ಟು ಕಾಮಿಡಿಯಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಲೈನ್ಸು. ಹಾಗೆ ಇದರಲ್ಲಿ ತುಂಬ ಸತ್ಯ ಕೂಡ ಅಡಗಿದೆ ಅಂತ ನನಗನ್ಸುತ್ತೆ ಸ್ನೇಹಿತರೆ. ನಿಮಗೇನನ್ಸುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ. ಹೌದಲ್ವಾ? ಯಾರಾದರೂ ಒಬ್ಬರು ಮೂರ್ಖರು ಇರ್ತಾರೆ ಅಂತ ಅಂದ್ಕೊಳ್ಳಿ. ಹಾಗೆ ನಮ್ಮ ಮನೇಲಿ ಹಿರಿಯರು ಕೂಡ ಒಂದು ಮಾತುಗಳನ್ನು ಹೇಳ್ತಾರೆ ಗೊತ್ತಾ, ಅತಿ ಬುದ್ಧಿವಂತರಿಗೆ ಆದರೂ ಅರ್ಥ ಮಾಡಿಸ್ಬೋದು, ಅತಿಯಾಗಿ ದಡ್ಡರು ಇರ್ತಾರಲ್ಲ ಅಂಥವ್ರಿಗೂ ಕೂಡ ಅರ್ಥ ಮಾಡಿಸ್ಬೋದು. ಆದರೆ ಈ ಮಧ್ಯದಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಅರ್ಥ ಮಾಡ್ಸೋಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ. ಅಂದರೆ ಅವರಿಗೆ ಪೂರ್ತಿಯಾಗಿ ವಿಚಾರ ಗೊತ್ತಿರೋದೂ ಇಲ್ಲ ಅಥವಾ ಪೂರ್ತಿ ವಿಚಾರ ಗೊತ್ತೇ ಇಲ್ಲ ಅನ್ನೋ ಥರನೂ ಇರೋದಿಲ್ಲ. ಸೊ ಗೊತ್ತಿದೆ ಗೊತ್ತಿಲ್ಲ ಎರಡರ ಮಧ್ಯದಲ್ಲಿ ಇರ್ತಾರೆ. ಅಂಥವ್ರಿಗೆ ನಾವೇನೇ ಹೇಳಿದರೂ ಕೂಡ ನಾವೇ ತಪ್ಪು ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೊರಟಿರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಾತನ್ನು ಹಿರಿಯರು ಯಾವಾಗಲೂ ಮನೇಲಿ ಹೇಳ್ತಾನೆ ಇರ್ತಾರೆ. ಆ ಒಂದು ಮಾತು ಕೂಡ ನೆನಪಾಯಿತು, ಹಾಗಾಗಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ಯಾಕೆ ಇಲ್ಲಿ ಒಂದು ಸೊಳ್ಳೆನ ಹೊಡೆದಂತೆ, ಈಗ ಸೊಳ್ಳೆ ನಾವೇನಾದ್ರು ಹೊಡೆಯುವಾಗ ಒಂದು ಜಾಗ ಸಿಕ್ಕಿದ್ರೂ ಸಾಕು, ಅದಕ್ಕೆ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಹೊರಟೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಹಾಗೆ ಹೋದಾಗ ಏನಾಗುತ್ತೆ ಹೇಳಿ, ನಮ್ಮ ಕೆನ್ನೆ ಮೇಲೆ ಸೊಳ್ಳೆ ಕೂತಿದೆ ಅಂತ ಅದು ಹೊಡೆಯೋಕೆ ಹೋಗಿ ನಮ್ಮ ಕೆನ್ನೆಗೆ ನಾವು ಏಟ್ ಮಾಡ್ಕೊಳ್ತೀವಿ. ಸೊ ಅಲ್ಲಿಗೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಂಡಂತೆ. ಅದೇ ರೀತಿ ಯಾರೊಬ್ಬರು ತಡ್ರು ಇರ್ತಾರೆ, ಯಾವುದೋ ಒಂದು ವಿಚಾರನ ನಾವು ಹೇಳ್ತಾ ಇದ್ದೀವಿ ಅಂತ ಅಂದಾಗ ಅದ್ರಲ್ಲಿ ನಾವು ಹೇಳೋಕೆ ಹೊರಟಿರುವಂತಹ ಅರ್ಥ ಏನಿರುತ್ತೆ ಅನ್ನೋದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇನ್ನು ನಮ್ಮ ಪಾಯಿಂಟನ್ನು ನಮಗೆ ರಿವರ್ಸ್ ಮಾಡಿ ನಮ್ಮನ್ನೇ ದಡ್ಡರನ್ನಾಗಿ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಸ್ನೇಹಿತರೆ. ಅಂಥವರು ನಾವು ಸುತ್ತಮುತ್ತ ಪ್ರತಿದಿನ ಪ್ರಪಂಚದಲ್ಲಿ ನೋಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕೇ ಹೇಳೋದು, ಸೊ ಒಮ್ಮೆ ಪ್ರಯತ್ನ ಪಡಿ, ಸರಿನಾ? ಸೊ ಒಮ್ಮೆ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಒಮ್ಮೆ ಪ್ರಯತ್ನ ಪಡೋಣ. ಆದರೆ ಪದೇ ಪದೇ ಅವರು ನಮ್ಗೆ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವ್ರಿಗೆ ಅತಿಯಾಗಿ ಅರ್ಥ ಮಾಡಿಸುವಂತಹ ಅವಶ್ಯಕತೆ ಬೇಡವೇ ಬೇಡ. ಇನ್ನು ಅವರಿಗೆ ಅರ್ಥ ಮಾಡಿಸೋಕ್ಕೆ ಹೋಗಿ ನೀವು ನಿಮಗಿದ್ದಂತಹ ಒಂದು ಬೆಲೆನ ಕೂಡ ಕಳ್ಕೋಬಹುದಾದಂತಹ ಪರಿಸ್ಥಿತಿ ಕೂಡ ಬರಬಹುದು ಸ್ನೇಹಿತರೆ. ಹಾಗಾಗಿ ಸೊ ಅಂಥ ಪ್ರಯತ್ನ ಬೇಡ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೂ ಕೂಡ ತುಂಬಾ ಅರ್ಥಗರ್ಭಿತವಾಗಿರಬಹುದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಮರಿದೇ ಒಂದು ಲೈಕ್ ಮಾಡಿ. ಹಾಗೆ ದಯವಿಟ್ಟು ಸ್ನೇಹಿತರೆ, ನಮ್ಮ ವಿಡಿಯೋಸಲ್ಲಿ ಕಮೆಂಟ್ಗಳು ಬರೋದೇ ತೀರಾ ಕಡಿಮೆ ಆಗಿಬಿಟ್ಟಿದೆ. ಸೊ ಮೀನ್ಸ್ ತುಂಬಾ ಕಡಿಮೆ ಎಲ್ಲರೂ ಕಮೆಂಟ್ ಮಾಡೋದು. ದಯವಿಟ್ಟು ಈ ವಿಡಿಯೋಗಾದರೂ ಯಾರು ಮಿಸ್ ಮಾಡಿದೆ ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅಥವಾ ವಿಡಿಯೋ ಚೆನ್ನಾಗಿತ್ತಾ, ಏನು ಹೇಳ್ಬೇಕಂತ ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಆದಷ್ಟು ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.